ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಕುವಂತಹ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಈ ವಿಡಿಯೋದಾಗ ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ಗೆ ರಿಲೇಟೆಡ್ ಆದಂತಹ ಪ್ರಾಬ್ಲಮ್ಸ್ ನ್ಯೂಮರಿಕಲ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಆ್ಯನ್ ಎಲೆಕ್ಟ್ರಿಕ್ ಲ್ಯಾಂಪ್ whose resistance is 20 ohm and a conductor of 4 ohm resistance are connected to a 6 volt battery. Calculate the total resistance of the circuit, the current through the circuit, and the potential difference across the electric lamp and conductor. So here three sub questions are there. So now let us solve each question separately. So now let us see what will be the circuit diagram. So here there is a resistor of 4 ohm. Here is a bulb or lamp of 20 ohm resistance, and this is a battery of 6 volts. It is a 6 volts battery, ammeter and switch, so they are connected. Both you observe here, both resistor and lamp are connected in series. Now let us solve one by one. The first question, the total resistance of the circuit. You have to calculate the total resistance of the circuit. So let us solve one by one. So list ಮಾಡ್ಕೊಳ್ಳೋಣ ಡೇಟಾನ. ಮೊದಲನೇ ಕ್ವಶನ್ ಅಲ್ಲಿ ಡೇಟಾ ಲಿಸ್ಟ್ ಮಾಡೋದಾದ್ರೆ ಇದನ್ನ R1 ಅನ್ನಿ, ಇದನ್ನ R2 ಅನ್ನಿ. ಸೊ R1 is equal to 4 ohm and R2 is equal to 20 ohm. So now you observe how they are connected. They are connected in series. Therefore RS is equal to question mark. Then what is RS is equal to? Resistors connected in series is equal to R1 plus R2. RS is equal to R1 ಎಂದರೆ 4 plus R2 ಎಂದರೆ 20. So total resistance in series 20 plus 4 is 24 ohm. So 24 ohm is the total circuit resistance. One question is solved. ಹಾಗಾದ್ರೆ ಎರಡನೇ ಕ್ವಶನ್ಗೆ ಬರೋಣ. ಸೊ ಸೆಕೆಂಡ್ ಕ್ವಶನ್ ಏನು ಹೇಳುತ್ತೆ? ಸೊ ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ನಾವ್ ಲೆಟ್ ಅಸ್ ಗೋ ಫಾರ್ ದ ಬಿ ಕ್ವಶನ್. ಬಿ ಕ್ವಶನ್ ನಲ್ಲಿ ಸೊ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಆರ್ ಇಸ್ ಈಕ್ವಲ್ ಟು 24 ಓಮ್. ನೆಕ್ಸ್ಟ್ ಇಟ್ ಈಸ್ ಕನೆಕ್ಟೆಡ್ ಟು ಎ 6 ವೋಲ್ಟ್ ಬ್ಯಾಟ್ರಿ. ವೋಲ್ಟೇಜ್ ಇಸ್ ಈಕ್ವಲ್ ಟು 6 ವೋಲ್ಟ್ಸ್. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಐ. ಈಗ ನಾವೇನ್ ಮಾಡಬೇಕು? ಯು ಹ್ಯಾವ್ ಟು ಯೂಸ್ ದ ಓಮ್ಸ್ ಲಾ. ಸೊ ಓಮ್ಸ್ ಲಾನ ನಾವೀಗ ಬಳಕೆ ಮಾಡಬೇಕು. ಸೊ ಓಮ್ಸ್ ಲಾ ಏನ್ ಹೇಳುತ್ತೆ? ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ, ಸೊ ನೆನ್ನೆ ನಾವು ಫಾರ್ಮುಲಾಗಳನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ವು. ಆ ಫಾರ್ಮುಲಾಗಳ ಪ್ರಕಾರ ಸೊ ನಾವು ಲಿಸ್ಟ್ ನ ನೋಡೋದಾದ್ರೆ, ಸೊ ದ ಫಾರ್ಮುಲಾ ಈಸ್ ಲೈಕ್ ದಿಸ್. ಆರು ವಿ ಮತ್ತೆ ಐಗೆ ಇರುವ ರಿಲೇಷನ್ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. I is equal to V ಅಂದರೆ 6 volts divided by R ಎಂದರೆ 24. 6 ones are 6 fours are. I is equal to 1 by 4 ampere, or I is equal to 1 by 4 is nothing but 0.25. Therefore the current that flows through the circuit is 0.25 ampere. That is the current that flows through the circuit. Successfully we have solved the second question. Now let us go for the third one. In the third, he told to calculate the potential difference across the electric lamp and conductor. Both also we have to find out separate. So lamp ಹತ್ರ ಎಷ್ಟು ವೋಲ್ಟೇಜ್, ಲ್ಯಾಂಪ್ ಎಷ್ಟು ವೋಲ್ಟ್ ನ, ಇದು ಸೀರೀಸ್ ಆಗಿರೋದ್ರಿಂದ ವೋಲ್ಟೇಜ್ ಡಿವೈಡ್ ಆಗೋದ್ರಿಂದ 6 ವೋಲ್ಟ್ಸ್ ನಲ್ಲಿ ಲ್ಯಾಂಪ್ ಎಷ್ಟು ವೋಲ್ಟ್ಸ್ ನ ಪಡ್ಕೊಂತಾ ಇದೆ, ಅದೇ ತರ ರೆಸಿಸ್ಟಾರ್ ಎಷ್ಟು ವೋಲ್ಟ್ಸ್ ನ ಪಡ್ಕೊಂತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ನೌ ಲೆಟ್ ಅಸ್ ಗೋ ಫಾರ್ ದ ಥರ್ಡ್ ಒನ್. ಸೊ ಮೂರನೇದ್ರಲ್ಲಿ ನಾವು ಮೊದಲನೇದು ನಾನು ಕ್ಯಾಲ್ಕುಲೇಟ್ ಮಾಡೋದು ವಾಟ್ ವಿಲ್ ಬಿ ದ ವೋಲ್ಟೇಜ್ ಅಟ್ ರೆಸಿಸ್ಟಾರ್. ಸೊ ರೆಸಿಸ್ಟಾರ್ ಹತ್ರ ವೋಲ್ಟೇಜ್ ಎಷ್ಟಿದೆ, ಅಥವಾ ಕಂಡಕ್ಟರ್, ರೆಸಿಸ್ಟಾರ್ ಆರ್ ಕಂಡಕ್ಟರ್. ಸೊ ಕಂಡಕ್ಟರ್ನ ವೋಲ್ಟೇಜ್ ಎಷ್ಟು ಅಂತ ನೋಡ್ತಾ ಹೋಗೋಣ. ಸೊ ಇದಕ್ಕೆ
ಟೋಟಲ್ ಸರ್ಕ್ಯೂಟ್ ಕರೆಂಟ್ ಎಷ್ಟಿದೆ? ಸೊ ಟೋಟಲ್ ಸರ್ಕ್ಯೂಟ್ ಕರೆಂಟ್ 0.25 ಆಂಪಿಯರ್ ಆರ್ ಇಟ್ ಈಸ್ ಈಕ್ವಲ್ ಟು 1/4 ಆಂಪಿಯರ್. ಕರೆಂಟ್ ವಿಲ್ ಬಿ ಸೇಮ್ ಅಟ್ ಈಚ್ ರೆಸಿಸ್ಟಾರ್. ಲ್ಯಾಂಪು ಎಷ್ಟು ಕರೆಂಟನ್ನು ಡ್ರಾ ಮಾಡುತ್ತೋ ಅಷ್ಟೇ ಕರೆಂಟನ್ನು ಕಂಡಕ್ಟರು ಕೂಡ ಡ್ರಾ ಮಾಡುತ್ತೆ, ಬಿಕಾಸ್ ಬೋತ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಹಾಗಾದರೆ ಕರೆಂಟ್ ಸೇಮ್ ಇದೆ, ವೋಲ್ಟೇಜು ಡಿವೈಡ್ ಆಗುತ್ತೆ. ಈಗ ನಾನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಫಾರ್ ರೆಸಿಸ್ಟರ್ ಆರ್ ಅಕ್ರಾಸ್ ದಿ ಕಂಡಕ್ಟರ್. ಅಕ್ರಾಸ್ ದಿ ಕಂಡಕ್ಟರ್ ವಾಟ್ ವಿಲ್ ಬಿ ದ ವೋಲ್ಟೇಜ್? ಹಾಗಾದರೆ ರೆಸಿಸ್ಟರ್ನ ಅಥವಾ ಕಂಡಕ್ಟರ್ನ ರೆಸಿಸ್ಟೆನ್ಸ್ನ ಹೇಳೋದಾದರೆ ಇಟ್ ಈಸ್ ಈಕ್ವಲ್ ಟು 4 ಓಮ್. ಹಾಗಾದರೆ ವೋಲ್ಟೇಜನ್ನು ಕ್ಯಾಲ್ಕುಲೇಟ್ ಮಾಡೋಣ. ಐ ಆರ್ ವಿ ಅಕಾರ್ಡಿಂಗ್ ಟು ಓಮ್ಸ್ ಲಾ ವಿ ಈಸ್ ಈಕ್ವಲ್ ಟು ಐ ಆರ್. ವಿ ಈಸ್ ಈಕ್ವಲ್ ಟು ಐ ಅಂದರೆ 1/4 ಇಂಟು ಆರ್ ಅಂದರೆ 4. 4 ಗೆಟ್ ಕ್ಯಾನ್ಸಲ್ಡ್. ವಿ ಈಸ್ ಈಕ್ವಲ್ ಟು 1 ವೋಲ್ಟ್. So what is the voltage across conductor? Voltage across conductor is 1 volt. Now we have to calculate what will be the voltage across lamp. Lamp na across ಎಷ್ಟು ವೋಲ್ಟೇಜ್ ಇದೆ ಅಂತ ನೋಡೋದಾದ್ರೆ ಟೋಟಲ್ ವೋಲ್ಟು 6 ವೋಲ್ಟು ಮೈನಸ್ ಅದರಲ್ಲಿ 1 ವೋಲ್ಟು ಕಂಡಕ್ಟರಲ್ಲಿ 1 ವೋಲ್ಟ್ ಹೋಯ್ತು ಅಂದರೆ ಔಟ್ ಆಫ್ 6 1 ವೋಲ್ಟ್ ಅಲ್ಲಿ ಹೋಯ್ತು ಅಂದರೆ ವಾಟ್ ಈಸ್ ದ ರಿಮೈನಿಂಗ್ ವಾಟ್ ಈಸ್ ದ ರಿಮೈನಿಂಗ್ ವೋಲ್ಟೇಜ್ ಅಕ್ರಾಸ್ ದ ಲ್ಯಾಂಪ್? ಇಟ್ ಈಸ್ 5 ವೋಲ್ಟ್ಸ್. ಈ ಥರನಾದರೂ ಬರೀಬಹುದು, ಇಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಾದರೂ ಬರೀಬಹುದು. ಐ ಈಸ್ ಈಕ್ವಲ್ ಟು 0.25 ಆರ್ 1/4 ಅಂತ ಹಾಕ್ಕೊಂಡು ಇನ್ನು ಉಳಿದಿದ್ದು ಯಾವುದೋ ರೆಸಿಸ್ಟೆನ್ಸು. ವಾಟ್ ವಿಲ್ ಬಿ ದ ರೆಸಿಸ್ಟೆನ್ಸ್ ಅಕ್ರಾಸ್ ದ ಲ್ಯಾಂಪ್? ರೆಸಿಸ್ಟೆನ್ಸ್ ಅಕ್ರಾಸ್ ದ ಲ್ಯಾಂಪ್ ಈಸ್ 20. ಬೇಕಾದ್ರೆ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಇದು ಡೈರೆಕ್ಟಾಗಿ ಬರ್ತಿದ್ದೀನಿ. ಆರ್ ಯು ಕ್ಯಾನ್ ಡೂ ಲೈಕ್ ದಿಸ್. ಕರೆಂಟ್ ಈಸ್ ಈಕ್ವಲ್ ಟು 1/4 ಆಂಪಿಯರು. Resistance across the lamp is 20 ohm. Now we have to calculate the voltage across the lamp. So according to Ohm's law, V is equal to IR. V is equal to I ಅಂದರೆ 1/4 into R ಎಂದರೆ 20. 5 ones are 5 4 ones are 4 5s are. So voltage is equal to how many volts? It is equal to 5 volts. ನೋಡಿ ಡೈರೆಕ್ಟಾಗಿ ಮಾಡಿದ್ರು 5 ವೋಲ್ಟೇ ಬಂತು, ನೀವು ಫಾರ್ಮುಲಾ ಹಾಕೊಂಡು ಮಾಡಿದ್ರು 5 ವೋಲ್ಟೇ ಬಂತು. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. Now let us move for another one. The next question ಹೀಗಿದೆ. In the circuit diagram given, suppose the resistors R1, R2 and R3 have the values R1 is equal to 5 ohm, R2 is equal to 10 ohm and R3 is equal to 30 ohm respectively, which have been connected to a battery of 12 volts. Calculate the current through each resistor, the total current in the circuit and the total circuit resistance. So this is the circuit diagram. Now you observe the circuit diagram. In the circuit diagram, what they have given, all the 3 resistors are connected in parallel. R1 5 ohm, R2 10 ohm, R3 30 ohm, and these 3 resistors which are connected in parallel, it is connected to a 12 volts battery. Now what we have to calculate? The current through each resistor. ಇಲ್ಲಿ 5 ಓಮ್ ರೆಸಿಸ್ಟರ್ನಲ್ಲಿ ಕರೆಂಟ್ ಎಷ್ಟಿರುತ್ತೆ? ಬಿಕಾಸ್ ಇಫ್ ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಕರೆಂಟು ಡಿವೈಡ್ ಆಗ್ತಾ ಹೋಗುತ್ತೆ, ವೋಲ್ಟೇಜು ಸೇಮ್ ಇರುತ್ತೆ, ಕರೆಂಟು ಡಿವೈಡ್ ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಕರೆಂಟ್ ಇರುತ್ತೆ? 5 ಓಮ್ ರೆಸಿಸ್ಟರ್ನಲ್ಲಿ, 10 ಓಮ್ ರೆಸಿಸ್ಟರ್ನಲ್ಲಿ ಎಷ್ಟಿರುತ್ತೆ, 30 ಓಮ್ ರೆಸಿಸ್ಟರ್ನಲ್ಲಿ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು. ಎರಡನೇದು ದ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಟೋಟಲ್ ಕರೆಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ದ ಥರ್ಡ್ ಒನ್ ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್. ಸೊ 3 ಕ್ವಶನ್ ಇದೆ. ಈ ಥರ ಕ್ವಶನ್ಗಳನ್ನು ಎಕ್ಸಾಮ್ನಲ್ಲಿ ನಿಮಗೆ ಕೇಳ್ತಾನೆ. ಸೊ 3 ಆರ್ 4 ಮಾರ್ಕ್ಸ್ಗೆ ಈ ಕ್ವಶನ್ನ ಕೇಳ್ತಾನೆ. ಈಗ ನಾವು ಮೊದಲನೇದು ಏನು ಮಾಡೋಣ, ಲಿಸ್ಟ್ ಮಾಡ್ತಾ ಹೋಗೋಣ. ಸೊ ವಾಟ್ ಈಸ್ ದ ಲಿಸ್ಟು? R1 ಈಸ್ ಈಕ್ವಲ್ ಟು 5 ಓಮ್, R2 ಈಸ್ ಈಕ್ವಲ್ ಟು 10 ಓಮ್ and R3 is equal to 30 ohm. Then V is equal to total voltage is equal to 12 volts ಅಂತ ಕೊಟ್ಟಿದ್ದಾನೆ. 12 volts ಬ್ಯಾಟ್ರಿ ಅಂತ ಕೊಟ್ಟಿದ್ದಾನೆ. ಈಗ ನಾವೇನು ಮಾಡೋಣ, ಮೊದಲನೇ ಕ್ವಶನ್ಗೆ ಬರೋಣ. ಸೊ ಮೊದಲನೇ ಕ್ವಶನ್ನಲ್ಲಿ ಏನಿದೆ, ಅವನು ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ಅಂತಾನೆ. ದ ಕರೆಂಟ್
ಥ್ರೂ ಈಚ್ ರೆಸಿಸ್ಟಾರ್ ಅಂತಾನೆ. ಈಗ ನಾನು R1 ತಗೊತೀನಿ. R1 ಈಸ್ ಈಕ್ವಲ್ ಟು 5 ಓಮ್, V is equal to 12 volts, ಬಿಕಾಸ್ ನೀನು ಇಲ್ಲಿ ಮೆಜರ್ ಮಾಡಿದ್ರು 12 volts, ಇಲ್ಲಿ ಮೆಜರ್ ಮಾಡಿದ್ರು 12, ಇಲ್ಲಿ ಮೆಜರ್ ಮಾಡಿದ್ರು 12. ಸೊ ಕರೆಂಟ್ ವೋಲ್ಟೇಜ್ ವಿಲ್ ಬಿ ಸೇಮ್ ಅಟ್ ಈಚ್ ರೆಸಿಸ್ಟರ್, ಬಟ್ ಕರೆಂಟ್ ವಿಲ್ ಬಿ ಡಿವೈಡೆಡ್. Now I1 is equal to question mark. So now what we have to do now, according to Ohm's law, I1 is equal to V by R1. I1 is equal to, what is V? 12 by R1, 5. I1 is equal to 5 1s are 5 2s are 10. 2 remainder, 5 4s are 20. What is the current that flows through resistor R1? I1 is equal to 2.4 ampere. Now let us calculate the current in the resistor R2. So list ಮಾಡ್ಕೊಳ್ಳಿ. R2 ಎಂದರೆ 10 ohm, V ಎಂದರೆ 12 volts, I2 is equal to question mark. According to Ohm's law, I2 is equal to V by R2. I2 is equal to V 12 divided by 10. So I2 is equal to 12 by 10 is 1.2 ampere. So 1.2 ampere is the current that flows through resistor R2. Now let us go for R3. R3 is equal to 30 ohms. V is equal to 12 volts. Then I3 is equal to question mark. So I3 is equal to V by R3. I3 is equal to V ಎಂದರೆ 12 divided by R3 ಅಂದರೆ 30. 6 2s are 6 5s are, so it will be equal to 2 by 5. If you divide 2 by 5, you will get 0.4 ampere. This is the current that flows through resistor R3. Now we have to calculate the total resistance. So what is total resistance is equal to, so total current. So total current IT means total current is equal to I1 plus I2 plus I3. So total current is equal to I1. So I1 is, what is the value of I1? I1 is equal to 2.4. and I2 is equal to 2.4 plus 1.2 plus 0.4. So total current is equal to 2.4 plus 1.2 plus 0.4 is equal to 4 ampere. What is the total current of the circuit? It is 4 ampere. So successfully we have completed A question. Now let us go for B question. So B ಏನು ಕೇಳಿದಾನೆ, the total current, A, the current through each resistor calculated. So this is B. Total current in the circuit is calculated. Okay, second one B also we have completed. And the third one he told to calculate the total circuit resistance. You have to calculate the total circuit resistance. R1 is equal to 5 ohm, R2 is equal to 10 ohm, and R3 is equal to 30 ohm. Now how they are connected? Since they are connected in parallel, you have to calculate resistance in parallel. So what we have to use? 1 over Rp is equal to 1 over R1 plus 1 over R2 plus 1 over R3. 1 over Rp is equal to 1 over R1 is 5 plus 1 over R2 is 10 plus 1 over R3 is 30. So 1 over Rp is equal to 1 over 5 plus 1 over 10 plus 1 over 30. 1 over Rp is equal to, take the LCM for 5, 10 and 30. So 5 ಮತ್ತೆ 10 ಮತ್ತೆ 30 ಗೆ LCM ನ ತೆಕ್ಕೊಳ್ಳೋಣ. So LCM for 5, 10 and 30 is equal to 30. In 5 ones are 30, 6 are. In 10 ones are 3 are. In 30 ones are 1s are. 1 over Rp is equal to 6 plus 3 plus 1 is 10 by 30.
Now you take the reciprocal for 1 over Rp, Rp by 1, 10 by 30, 30 by 10, 10 ones are 10 threes are. So therefore resistance connected in parallel is equal to 3 ohm. Now the total resistance, so when they are connected in parallel, the total resistance is less than all the three individual resistance here. So Rp is equal to 3 ohm. Like this we have calculated the current in current at each resistor, total circuit resistance and total circuit current and total circuit resistance. So like this we have calculated all the three. In the next question, in the figure, here they have given the figure R1 10 ohm, R2 40 ohm, R3 30 ohm, R4 20 ohm, R5 60 ohm, and a 12 volt battery is connected. So this is a 12 volts battery connected to the arrangement. Calculate the total circuit, total resistance in the circuit, and the second one the total current flowing in the circuit. Observe ಮಾಡಿ 10 ohm and 40 ohm resistors are connected in parallel. 30 ohm, 20 ohm and 60 ohm resistors are also connected in parallel. ಸೊ ಇವೆರಡನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ದೀವಿ, ಈ ಮೂರನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ದೀವಿ. ಬಟ್ ಇವೆರಡು ಈ ಮೂರಕ್ಕೆ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ದೀವಿ. ಹಾಗಾದರೆ ಫಸ್ಟು ನಾವೇನು ಮಾಡಬೇಕು, ಅವನೇನು ಕೇಳಿಯೇನೆ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್. ಸೊ ಸರ್ಕ್ಯೂಟಿನ ಟೋಟಲ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ಇವೆರಡು ಹೇಗೆ ಕನೆಕ್ಟ್ ಆಗಿದೆ ನೋಡ್ಕೊಳ್ಳೋಣ. R1, R2, R3, R4, R5 ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಒಂದೊಂದೇ ಕ್ವಶನ್, ಎರಡು ಕ್ವಶನ್ ಇದೆ, ಎರಡನ್ನು ಸಾಲ್ವ್ ಮಾಡಿ. So what they have given? So in the question they have given R1 is equal to 10 ohm, R2 is equal to 40 ohm, R3 is equal to, first ಇವೆರಡು ನೋಡ್ಕೊಳ್ಳೋಣ. How they are connected? They are connected in parallel. So Rp is equal to question mark 1 over Rp is equal to 1 over R1 plus 1 over R2. So 1 over Rp is equal to 1 over R1 ಅಂದರೆ 10 plus 1 over R2 ಅಂದರೆ 40. So now 1 over Rp is equal to, so now let us take the LCM for 10 and 40. So 10 ಗೂ 40 ಗೂ LCM ತೆಗೆದ್ರೆ so 40 is the LCM. 10 ಒಂದ್ಸದಲ್ಲಿ 4s, 40 ಒಂದ್ಸದಲ್ಲಿ 40 1s. ಸೊ ಹಾಗಾದರೆ 1 over Rp is equal to 1 plus 4 is 5 by 40. You take the reciprocal now. If you take the reciprocal, so what it will become? Rp 1 by Rp become Rp by 1, 5 by 40 become 40 by 5, 5 ones 5 8s. Therefore Rp is equal to 8 ohm. ಇದು ಯಾವಾಗ? when these two, when 10 ohm and 40 ohm resistors are connected in parallel. ಈಗ ಇವಕ್ಕೆ ಬರೋಣ, ಇವು ಕೂಡ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಎಗೇನ್ ಲೆಟಸ್ ಇದನ್ನ 1 ಅಂತ ಕರೀರಿ. ಎಗೇನ್ ಲೆಟಸ್ ಮೇಕ್ ಎ ಲಿಸ್ಟ್. R3 is equal to 30 ohm, R4 is equal to 20 ohm, and R5 is equal to 60 ohm. How these should be connected in parallel? So 1 over Rp is equal to 1 over R3 plus 1 over R4 plus 1 over R5. So 1 over Rp is equal to 1 over 30 plus 1 over 20 plus 1 over 60. So 1 over Rp is equal to 30, 20, 60. ಇಷ್ಟಕ್ಕೂ LCM ತೆಕ್ಕೊಂಡ್ರೆ the LCM is 60. So 30 ಒಂದ್ಸದಲ್ಲಿ 60 2s plus 20 ಒಂದ್ಸದಲ್ಲಿ 3s, 60 ಒಂದ್ಸದಲ್ಲಿ 1s. 1 over Rp is equal to 2 plus 3 plus 1 is 6 by 60. Now you take the reciprocal. 1 by Rp become Rp by 1, 6 by 60 become 60 by 6, 1s 10s. Therefore Rp is equal to so 10 ohms. ಈಗ ನಾವು ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಣ. ಸೊ ಆರ್ ಎಸ್ ಕಂಡುಹಿಡಿಬೇಕು. ಆರ್ ಎಸ್ ಇಸ್ ಈಕ್ವಲ್ ಟು ಇದನ್ನು 2 ಅಂತ ಕರೀರಿ. ಆರ್ ಎಸ್ ಇಸ್ ಈಕ್ವಲ್ ಟು 1 plus 2.
therefore RS is equal to 1 ಅಂದರೆ 8 ohm plus 2 ಅಂದರೆ 10 ohm, therefore RS is equal to 10 plus 8 is equal to 18 ohm. ಹಾಗಾದರೆ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವು, ದಟ್ ಈಸ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ವಾಟ್ ಈಸ್ ದ ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್. ಇಟ್ ಈಸ್ ಈಕ್ವಲ್ ಟು 10 ಪ್ಲಸ್ 8 ವಿಚ್ ಈಸ್ ಈಕ್ವಲ್ ಟು 18 ಓಮ್ಸ್. ಮುಗೀತು. ಇನ್ನು ಎರಡನೇ ಕ್ವಶನ್ಗೆ ಬರೋಣ. ದ ಟೋಟಲ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಸೊ ಟೋಟಲ್ ಕರೆಂಟ್ ಸರ್ಕ್ಯೂಟ್ನ ಕರೆಂಟ್ನ ಫೈಂಡ್ ಔಟ್ ಮಾಡೋಣ. ಸೊ ಈಗ ನಮಗೆ ಟೋಟಲ್ ವೋಲ್ಟೇಜ್ ಬ್ಯಾಟ್ರಿ ಎಷ್ಟು ವೋಲ್ಟ್ಸ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀವಿ? 12 volts. ಸೊ V is equal to 12 volts. Total circuit resistance ಎಷ್ಟು ಬಂತು? It is equal to 18 ohms. Now we have to calculate the total current in the circuit, I. According to Ohm's law, I is equal to V by R. I is equal to V. V ಅಂದರೆ ಎಷ್ಟು ಕೊಟ್ಟಿದ್ದಾನೆ? V ಅಂದರೆ 12 volts divided by R ಅಂದರೆ 18. So 6 2s are 6 3s are. So I is equal to 2 by 3 ಉಳಿತು. So 2 by 3 is nothing but if you divide 2 by 3, so it will be equal to 0.67 ampere. So this is the total circuit current. So like this we have calculated total circuit resistance and also we have calculated the total circuit. ಒಂದು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿದ್ವು, ಇನ್ನೊಂದನ್ನ ನಾವು ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಟೋಟಲ್ ಕರೆಂಟ್. Now let us move for the next question. The next question is, what is the highest, the lowest total resistance that can be secured by combination of 4 coils of resistance 4 ohm, 8 ohm, 12 ohm and 24 ohm. So 4 resistors are given. R1 is equal to 4 ohm, comma, R2 is equal to 8 ohm, comma, R3 is equal to 12 ohms and R4 is equal to 24 ohms. Now what we have to calculate, what is the highest resistance? One thing you keep it in your mind, highest ನ ಕೇಳಿದ್ರೆ ನೀವು ಕೊಟ್ಟಿರುವ ಎಲ್ಲಾ ರೆಸಿಸ್ಟಾರ್ಗಳನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕು. ಲೋಯೆಸ್ಟ್ ಅಥವಾ ಲೀಸ್ಟ್ ಕೇಳಿದ್ರೆ ಕೊಟ್ಟಿರುವ ಎಲ್ಲಾ ರೆಸಿಸ್ಟಾರ್ಗಳನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಹಾಗಾದ್ರೆ ಸೊ ಮೊದಲನೇ ಕ್ವಶನ್, ಟು ಗೆಟ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಬರಬೇಕು ಅಂದ್ರೆ ಕನೆಕ್ಟ್ ಆಲ್ ದೆಮ್ ಇನ್ ಸೀರೀಸ್. Connect in series. RS is equal to R1 plus R2 plus R3 plus R4. So RS is equal to R1 4 plus 8 plus 12 plus 24. So RS is equal to, so now what it will become? So 4 plus 8 is 12, 24 plus 24 is 48. Therefore the total highest resistance of the circuit is 48 ohm. Now we have to calculate the lowest. If you want to get the lowest resistance, you have to connect all the given resistors in parallel. ಹಾಗಾದರೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀನಿ ಅಂದರೆ 1/RP is equal to 1/R1 plus 1/R2 plus 1/R3 plus 1/R4. 1/RP is equal to 1/R1 means 4 plus 1/R2 ಅಂದರೆ 8, 1/R3 ಅಂದರೆ 12 plus 1/R4 ಅಂದರೆ 24. So now 1/RP is equal to, now you take the LCM for everything, that is 4, 8, 12 and 24. LCM for 4, 8, 12 and 24 is 24. In 4 ones are 6, in 8 ones are 8 3s, 12 ones are 12 2s, 24 ones are 24 ones. 1/RP is equal to 6 plus 3 is 9, 9 plus 2 is 11, 11 plus 1 is 12 divided by 24. 2 ones are 2 12s. Now take the reciprocal of 1/RP, RP by 1. Take the reciprocal of 1 by 2, 2 by 1. Therefore the total
that is the lowest resistance of the given resistor is 2 ohm. ಸೊ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ಮನೆಯಲ್ಲಿ ಡೊಮೆಸ್ಟಿಕ್ ಸರ್ಕ್ಯೂಟ್ನಲ್ಲಿ ನಾವು ಯಾವುದೇ ಅಪ್ಲಯನ್ಸಸ್ನ ವಿ ವಿಲ್ ಕನೆಕ್ಟ್ ಇನ್ ಪ್ಯಾರಲಲ್, ನಾಟ್ ಇನ್ ಸೀರೀಸ್. ಏಕೆಂದರೆ ಟೋಟಲ್ ರೆಸಿಸ್ಟೆನ್ಸು ಕಡಿಮೆ ಆಗಬೇಕು. ಸೊ ಇದು ಈ ಥರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ನಾವು ನೆಕ್ಸ್ಟು ಲೆಟ್ ಅಸ್ ಗೋ ಫಾರ್ ಅನದರ್ ಪ್ರಾಬ್ಲಮ್. The next question, how can 3 resistors of resistances 2 ohm, 3 ohm and 6 ohms are connected to give a total resistance of 4 ohm. 4 ohm ಬರಬೇಕು ಅಂದರೆ ಈ ಮೂರನ್ನ ಹೇಗೆ ಕನೆಕ್ಟ್ ಮಾಡಬೇಕು, 1 ohm ಬರಬೇಕು ಅಂದರೆ ಈ ಮೂರನ್ನ ಹೇಗೆ ಕನೆಕ್ಟ್ ಮಾಡಬೇಕು, ಇದೇ ಈ ಕ್ವಶನ್ನು. ಸೊ ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಗೆ ಹೋಗೋಣ. ಮೊದಲು ನಾನು ಏನು ಮಾಡ್ತೀನಿ ಅಂದರೆ ಈ 2 ಓಮನ್ನು ಇವೆರಡನ್ನ 3 ಓಮ್ ಮತ್ತು 6 ಓಮ್ನ ಪ್ಯಾರಲಲಾಗಿ ಕನೆಕ್ಟ್ ಮಾಡ್ತೀನಿ, 2 ಓಮ್ನ ಅದಕ್ಕೆ ಸೀರೀಸಾಗಿ ಕನೆಕ್ಟ್ ಮಾಡ್ತೀನಿ. ನೋಡಿ, ಮೊದಲನೇ ಕ್ವಶನ್ನು ನಮಗೆ ವಿ ಹ್ಯಾವ್ ಟು ಗೆಟ್ 4 ಓಮ್. ಅದಕ್ಕೆ ನಾನು ಕನೆಕ್ಷನ್ ಹೀಗೆ ಮಾಡ್ತೀನಿ. ನೋಡಿ, ಇದು 2 ಓಮ್ ರೆಸಿಸ್ಟರ್, ನೋಡಿ ಇದು ನನಗೆ ಕನೆಕ್ಟ್ ಮಾಡ್ತಾ ಇರೋದು, ಇದು ಇಟ್ ಈಸ್ 3 ಓಮ್ ಆ್ಯಂಡ್ ದಿಸ್ ಈಸ್ 6 ಓಮ್. ನೋಡಿ, ಅಬ್ಸರ್ವ್ ಮಾಡಿ, 3 ಓಮ್ ಆ್ಯಂಡ್ 6 ಓಮ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ 2 ಓಮ್ ಇನ್ ಸೀರೀಸ್. ಇವೆರಡನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ದೀನಿ. ಇವೆರಡೂ ಇದಕ್ಕೇನಾಗಿದೆ, ಸೀರೀಸ್ ಆಗಿದೆ. ಯಾಕಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಮೊದಲು ಇವೆರಡರದ್ದು ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹಾಗಾದರೆ ಇದನ್ನು R1 ಅಂತ ಕರೀರಿ, ಇದನ್ನು R2 ಅಂತ ಕರೀರಿ, ಇದನ್ನು R3 ಅಂತ ಕರೀರಿ. R1 ಆ್ಯಂಡ್ R2 ಆ್ಯಂಡ್ R3 ಹೇಗೆ ಕನೆಕ್ಟ್ ಆಗಿದೆ ನೋಡಿ. R2 ಈಸ್ ಈಕ್ವಲ್ ಟು 3 ಓಮ್ ಆ್ಯಂಡ್ R3 ಈಸ್ ಈಕ್ವಲ್ ಟು 6 ಓಮ್. ಹೇಗೆ ಕನೆಕ್ಟ್ ಆಗಿದೆ, ಪ್ಯಾರಲಲ್. ಹಾಗಾದರೆ RP ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ 1/RP ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2. ನಮಗೆ ಈಗ ಟೋಟಲ್ಲು ಇಷ್ಟು ಬರಬೇಕು, 4 ಓಮ್ ರೆಸಿಸ್ಟೆನ್ಸ್ ಬರಬೇಕು. ಸೊ 1/RP is equal to 1/R2 and R2 plus R3. 1/R2 ಅಂದರೆ 3 plus 1/R3 ಅಂದರೆ 6. ಸೊ ನಾವು 1/RP is equal to 3ಗೆ 6ಗೆ LCM ತೆಗೆದರೆ 6 ಬರುತ್ತೆ. 3 1s ದಲ್ಲಿ 6, 2s 6 1s ದಲ್ಲಿ 1s. 1/RP is equal to, ಸೊ 2ಗೆ 1 ಸೇರಿಸಿದ್ರೆ 3/6. 3 1s 3 2s. ಸೊ ರೆಸಿಪ್ರೋಕಲ್ ತೆಕ್ಕೊಳ್ಳಿ. ವಾಟ್ ಈಸ್ ದ ರೆಸಿಪ್ರೋಕಲ್ ಆಫ್ 1/RP? RP. ವಾಟ್ ಈಸ್ ದ ರೆಸಿಪ್ರೋಕಲ್ ಆಫ್ 1/2? 2/1. ಹಾಗಾದರೆ ನೋಡಿ, ಅಬ್ಸರ್ವ್ ಮಾಡಿ, ಈ ಎರಡೂ ರೆಸಿಸ್ಟಾರ್ಗಳನ್ನು ಪ್ಯಾರಲಲಾಗಿ ಕನೆಕ್ಟ್ ಮಾಡಿದ್ರೆ ಟೋಟಲ್ ರೆಸಿಸ್ಟೆನ್ಸು 2 ಓಮ್ ಬಂತು. ಇವೆರಡರ ಟೋಟಲ್ ರೆಸಿಸ್ಟೆನ್ಸು 2 ಓಮ್ ಬಂದಿದೆ ಅಂದರೆ ಈ 2 ಓಮು ಈ 2 ಓಮ್ಗೆ ಹೇಗೆ ಕನೆಕ್ಟ್ ಆಗಿದೆ, ಸೀರೀಸಾಗಿ ಕನೆಕ್ಟ್ ಆಗಿದೆ. ಈಗ ಅವೆರಡನ್ನೂ ನಾವು ಆ್ಯಡ್ ಮಾಡ್ಕೊಳ್ಳೋಣ. RS is equal to R1 plus RP. ಸೊ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಇಸ್ ಈಕ್ವಲ್ ಟು R1 ಅಂದರೆ 2, RP ಅಂದರೆ 2. ದೇರ್ ಫೋರ್ ದ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಇಸ್ ಈಕ್ವಲ್ ಟು 2 + 2 is equal to 4 ಓಮ್. ನೋಡಿ, ನಮಗೆ ಬೇಕಾಗಿದ್ದು 4 ಓಮು, 4 ಓಮ್ ಈಸಿಯಾಗಿ ಬಂತು. ಸೊ ಇದು ಹಾಗಾದ್ರೆ ಏನು ಮಾಡಬೇಕು, ಟು ಗೆಟ್ 4 ಓಮ್ ರೆಸಿಸ್ಟೆನ್ಸ್ 3 ohm and 6 ohm should be connect in parallel with 2 ohm resistor in series. ಇವೆರಡನ್ನು ಪ್ಯಾರಲಲ್ ಕನೆಕ್ಟ್ ಮಾಡ್ಕೊಳ್ಳಿ. ಇವೆರಡನ್ನ ಪ್ಯಾರಲಲ್ ಆಗಿ ಇದಕ್ಕೆ ಸೀರೀಸ್ ಆಗಿ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಆನ್ಸರು ಬರುತ್ತೆ. ಇದಾದಮೇಲೆ ನೆಕ್ಸ್ಟು ನಾವು ಹೋಗೋಣ. ಅದು ಯಾವುದಪ್ಪ ಅಂದರೆ ದಟ್ ಈಸ್ ಬಿಗ್ ಕ್ವಶನ್ಗೆ ಹೋಗೋಣ. ದಟ್ ಈಸ್ ವಿ ಹ್ಯಾವ್ ಟು ಗೆಟ್ 1 ಓಮ್ ರೆಸಿಸ್ಟೆನ್ಸ್ ಬೇಕು ನಮಗೆ. 1 ಓಮ್ ರೆಸಿಸ್ಟೆನ್ಸ್ ಬರಬೇಕು ಅಂದರೆ ನಾನು ಏನು ಮಾಡ್ತೀನಿ ನೋಡಿ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತೀನಿ. ಮೊದಲು ಮೂರನ್ನೂ ಕೂಡ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀನಿ. ಐ ವಿಲ್ ಕನೆಕ್ಟ್ ಆಲ್ ದ 3 ಇನ್ ಫಸ್ಟ್ ಪ್ಯಾರಲಲ್. ಫಸ್ಟ್ ಸೀರೀಸಾಗಿ ನೋಡಿಬಿಟ್ರೆ ಸೀರೀಸಾಗಿ ಬರೋದೇ ಇಲ್ಲ. ಯಾಕೆಂದರೆ ಸೀರೀಸಾಗಿ ಕನೆಕ್ಟ್ ಮಾಡಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ನೋಡಿ. ಸೊ ಏನೇನಿದೆ, 2 3 6, 2 + 3 2 + 3 5, 5 + 6 is 11 ಆಗೋಗ್ಬಿಡುತ್ತೆ. ನಮಗೆ ಬರಬೇಕಾಗಿರೋದು ಯು ಹ್ಯಾವ್ ಟು ಗೆಟ್ ಇದು 2 ಓಮು, ಇದು 3 ಓಮು, ಇದು 6 ಓಮು. ಆಲ್ ದ 3 ಹ್ಯಾವ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇದು ಬ್ಯಾಟ್ರಿ, ಇದು ಸ್ವಿಚ್ಚು,
ಇದು ammeter. This is ammeter. All ammeter, switch, battery, all everything is connected in series. ಸೊ ಈಗ ಮೂರನ್ನು ಕೂಡ ನಾನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದೀನಿ. ಹಾಗಾದ್ರೆ 1 ಓಮ್ ಬರುತ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಇದಕ್ಕೆ ಏನು ಮಾಡೋಣ, ಲಿಸ್ಟ್ ಮಾಡ್ಕೊಳ್ಳೋಣ. R1 is equal to 2 ohm, R2 is equal to 3 ohm and R3 is equal to 6 ohm. How they are connected? Parallel. RP is equal to question mark. ಹಾಗಾದ್ರೆ ಏನು ಯೂಸ್ ಮಾಡೋಣ, 1/RP is equal to 1/R1 plus 1/R2 plus 1/R3. So 1/RP is equal to 1/R1 ಅಂದರೆ 2 plus 1/R2 ಅಂದರೆ 3 plus 1/R3 ಅಂದರೆ 6. So 1/RP is equal to, now take the LCM for 2, 3 and 6. 6 is the LCM. 2 ones ಆದಲ್ಲಿ 2 3s, 3 ones ಆದಲ್ಲಿ 3 2s, 6 ones ಆದಲ್ಲಿ 6 ones. 1/RP is equal to, so what we will get, 3 plus 2 plus 1 is 6 by 6. 6 ones are 6 ones. So 1/RP is equal to 1 by 1. Therefore RP is equal to 1 by 1 is 1 ohm. ನೋಡಿ 1 ohm resistance ಬಂತು. ಹಾಗಾದ್ರೆ 1 ohm resistance ಬರಬೇಕು ಅಂದ್ರೆ all the three should be connected in parallel. So like this we have to solve this question. So remaining questions will be solved in the next video. So thank you for watching my YouTube channel. So ನನ್ನ ಚಾನಲ್ನ ವಾಚ್ ಮಾಡಿ. ಸೊ ನಾನು ಹಾಕುವಂತಹ ವಿಡಿಯೋನ ಎನ್ಕರೇಜ್ ಮಾಡಿ. ನೀವು ಎಷ್ಟು ಎನ್ಕರೇಜ್ ಮಾಡ್ತೀರೋ ಅಷ್ಟು ನಾನು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಸೊ ನನಗೆ ಒಂದು ಸ್ಪಿರಿಟ್ ಸಿಗುತ್ತೆ. ಸೊ ಪ್ಲೀಸ್ ಎನ್ಕರೇಜ್ ಮೈ ವಿಡಿಯೋ, ವಾಚ್ ಮೈ ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಾಚ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಡೆಫಿನೆಟಾಗಿ ಕಮೆಂಟ್ ಮಾಡ್ತೀನಿ ನಾನು. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.